ಅದು ಅವ್ರು ಕಲಿಯಲ್ಲ ಸರ್. ಹೌದು, ಅಷ್ಟೇ ಅವ್ರದ್ದು ಆ ಬುದ್ಧಿ ಅವ್ರು ಬಿಡಲ್ಲ. ಅವ್ರು ಅದೊಂದು ಅದು ಹಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಈ ಜಾನ್ವಿಲ ಅಶ್ವಿನಿನ ಇಬ್ಬರಲ್ಲಿ ಒಬ್ಬರನ್ನ ಫಸ್ಟ್ ಕಳಿಸ್ಬೇಕು. ಒಂದು ವೇಸ್ಟಿಗೆ ವೇಸ್ಟ್ ಸರ್. ಅವಳನ್ನೆಲ್ಲ ಯಾಕೆ ಇಕ್ಕಿದ್ದಾರೆ ಸರ್ ಅದೇ ಗೊತ್ತಿಲ್ಲ. ಮಲ್ಲಮ್ಮನ ಬದಲು ಅವಳನ್ನ ಕಳಿಸ್ಬೋದಿತ್ತು ಸರ್. ನಾಟಕ ಅವಳ ಜನ್ಮನೇ ನಾಟಕ ಅವಳದು. ಅವಳೇ ಹೇಳಿದಾರಲ್ಲ ಸರ್, ಇವಾಗ ನೋಡಿ ಕಾಕ್ರೋಚ್ ಹೋಗಿದ ತಕ್ಷಣ ಹೆಂಗತ್ತಲ್ಲು ಪಕ್ಕ ಅದೆಲ್ಲ ಡ್ರಾಮಾ ಸರ್. ಸರ್ ನಮ್ಗೆ ನಾವು ನೋಡ್ತಾ ಇದೀವಿ ಗಿಲ್ಲಿನೇ. ಎಲ್ಲದ್ರಲ್ಲೂ ಅವನೇ ಇಷ್ಟ. ಆದ್ರೆ ಏನಂದ್ರೆ ಸ್ವಲ್ಪ ತಮಾಷೆ ಅತಿ ಆಯ್ತು ಅವ್ನು ಅಷ್ಟೇ. ಎಲ್ಲ ಅವ್ನಿಗೆ ಗೊತ್ತಾಯ್ತು ಫ್ಯಾನ್ಸ್ ಫಾಲೋವಿಂಗ್ ಜಾಸ್ತಿ ಆಯ್ತು ಅಂತ, ಅದರಿಂದ ಸ್ವಲ್ಪ ತಮಾಷೆ ಹತ್ತಿ. ಅದು ಬಿಟ್ರೆ ಅವ್ನು ಒಳ್ಳೆ ಪ್ಲೇಯರೇ ಸರ್. ಇನ್ನ ಈ ಬೇಡ್ದಿದ್ದೀರಿ ಅಶ್ವಿನಿ ಜಾನ್ವಿನೆಲ್ಲ ಹಿಡ್ಕೊಂಡಿದ್ದಾರೆ. ಕಾಕ್ರೋಚ್ನೆಲ್ಲ ಕಳಿಸ್ಬಿಟ್ರು. ಅಲ್ಲ ಅವನು ವೇಸ್ಟೇ. ಅವನು ಅವ್ರ ಜೊತೆ ಸೇರಿಕೊಂಡು ಸುಮ್ಮನೆ ಹಾಳಾಗೋದ. ಅವನು ಚೆನ್ನಾಗಿ ಆಡ್ಬೋದಿತ್ತು. ಆದರೆ ಹೇಳಂಗೆ ಗಿಲ್ಲಿ ಕಾವ್ಯ ಅಂತ ಹೆಸರು ಹೇಳ್ಕೊಂಡೆಲ್ಲ ಅವ್ನು ಇದು ಮಾಡ್ತಿಲ್ಲ. ಅದೊಂದು ಗೇಮ್ ಪ್ಲೇ ಅಷ್ಟೇ. ಅವ್ನು ಚೆನ್ನಾಗೇ ಆಡ್ತಿದ್ದಾನೆ. ಇನ್ನು ಸ್ವಲ್ಪ ಗೇಮ್ ಇಂಪ್ರೂವ್ ಮಾಡ್ಬೋದು ಅಷ್ಟೇ ತಮಾಷೆ ಬಿಟ್ಟು. ಅದು ಬಿಟ್ಟು ಬೇರೆ ಎಂಥದ್ದೇನಿಲ್ಲ. ಅಶ್ವಿನಿ ಅವರಿಗೆ ಮೊನ್ನೆ ಸಾಟರ್ಡೆ ಕ್ಲಾಸ್ ತಗೊಂಡಿದ್ರು ಮಾತಾಡಬಾರ್ದು ಅಂತ, ನಿನ್ನೆ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಏನು ಸರ್? ಇವಾಗ ಏನೋ ಒಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅವರಿಗೆ. ತಿರ್ಗಾ ಹೋಗಿ ಎಲ್ಲರ ಮುಂದೆ ಸಾರಿ ಕೇಳಿ ಹಣೆ ಮೇಲೆ ನಾಮಿನೇಟ್. ಅದು ಅವ್ರು ಕಲಿಯಲ್ಲ ಸರ್. ಹೌದು, ಅದು ಅಷ್ಟೇ ಅವ್ರದ್ದು ಆ ಬುದ್ಧಿ ಅವ್ರು ಬಿಡಲ್ಲ. ಅವ್ರು ಅದೊಂದು ಅದು ಹಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಈ ಜಾನ್ವಿಲ ಅಶ್ವಿನಿನ ಇಬ್ಬರಲ್ಲಿ ಒಬ್ಬರನ್ನ ಫಸ್ಟ್ ಕಳಿಸ್ಬೇಕು. ಸುಮ್ಮನೆ ಮಲ್ಲಮ್ಮನ್ನೆಲ್ಲ ಕಳಿಸಿದ್ರು. ಪಾಪ ಅವರಾದ್ರೂ ಇದ್ದಿದ್ರೆ ಒಳ್ಳೆ ಆಟ ಆಡ್ತಿದ್ರೇನೋ. ಆದರೆ ಇವರೆಲ್ಲ ವೇಸ್ಟ್ ಪ್ಲೇಯರ್ ಸರ್. ಜಾನ್ವಿ ಅಂತ ಹೇಳ್ತಿಲ್ಲ, ಅಶ್ವಿನಿ ಇಲ್ಲ ಜಾನ್ವಿ ಇಬ್ಬರಲ್ಲಿ ಒಬ್ಬರನ್ನ ಕಳಿಸ್ಬೇಕು. ಅವ್ರಿಬ್ರಿದ್ರೆ ಅದೇ ದರಿದ್ರನೇ ನಡೀತಾ ಇರ್ತದೆ ಸರ್. ಅವನೊಂದು ಪ್ಲೇಯರೇ ಅಲ್ಲ. ನೆಕ್ಸ್ಟ್ ನೋಡಿ ಕಾಕ್ರೋಚ್ ಜಾಗ ಇವಾಗ ಧ್ರುವನ್ ತುಂಬ್ತಿದ್ದಾನಲ್ಲ, ಪಕ್ಕ ಅವನೇ ಹೋಗೋದು. ಅವ್ನು ಹೇಳ್ತಿದ್ದಾನೆ ರಕ್ಷಿತಾ ಹೋಗ್ತಾಳೆ, ರಕ್ಷಿತಾ ಜೊತೆ ಇರೋರು ಯಾರವರು ಮಲ್ಲು ಅಣ್ಣ ಹೋಗ್ತಾನೆ ಅಂತ. ಅವರೆಲ್ಲ ಒಳ್ಳೆ ಆಟ ಆಡ್ತಿದ್ದಾರೆ. ಧ್ರುವಂದೇ ಹೋಗೋದು 100% ಧ್ರುವಂದೇ ಹೋಗ್ತಾನೆ ನೋಡಿ ಸರ್. ಅದ್ರ ಬಗ್ಗೆ ನಾವು ಹೇಳಂಗೆ ಇಲ್ಲ. ಸುದೀಪ್ ಅವ್ರು ಕೇಳ್ಕೊತಾರೆ. ಯಾಕಂದರೆ ಎಲ್ಲ ನೋಡ್ತಾ ಇದ್ದಾರಲ್ಲ. ಅವ್ನು 100% ಹೋಗ್ತಾನೆ ಸರ್. ಅವ್ನು ಹೇಳ್ಕೊಂಡಲ್ಲ ಸರ್. ಹೌದಪ್ಪ, ನಾನು ಶ್ರೀಮಂತನೇ ಅನ್ಕೋ, ನನ್ನ ಹತ್ರ 100 ಕುರಿನೇ ಇದೆ ಅನ್ಕೋ. ಯಾರು ಬಡವ್ರೇನು ಬನಿಯನ್ ಹಾಕ್ಬಾರ್ದ, ಸೌಕರ್ಯನು ಬನಿಯನ್ ಹಾಕಲ್ವಾ? ಇಲ್ಲ ಸರ್. ಅವ್ನು ಸುಮ್ಮನೆ ಒಂದು ಏನೋ ಒಂದು ಗಿಮಿಕ್ ಮಾಡಬೇಕು ಅಂತ ಅಷ್ಟೇ ಹೊರತು ಅವ್ನಿಗೊಂದು ಇದೇ ಇಲ್ಲ, ಮೆಂಟಾಲಿಟಿನೇ ಇಲ್ಲ. ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಇದೇ ಇಲ್ಲ, ಅರಿವೇ ಇಲ್ಲ. ಸರ್ ಅವಳದು ಯೂಟ್ಯೂಬ್ ಚಾನೆಲ್ ನೋಡಿ, ಅವಳು ಡೌ ಮಾಡ್ತಾ ಇಲ್ಲ. ಅದು ಅವಳು ಅದು ಹಂಗೆ ಬಂದ್ಬಿಟ್ಟಿದೆ. ಏನು ಮಾಡೋದು, ಎಂಥ ಗುಂಟುಂಟ ಅದೇ ಅವಳು ಸ್ಟಾರ್ಟೇ ಮಾಡೋದು ಹಂಗೆ. ಅದೇನು ಮಾಡೋಕ್ಕಾಗಲ್ಲ ಸರ್. ಇವಾಗ ರಕ್ಷಿತಾನೂ ಒಂದು ತಪ್ಪು ಮಾಡಿಬಿಡ್ಲು, ರಘುನ ನಾಮಿನೇಟ್ ಮಾಡಿ. ಆದರೆ ಅವಳಿಗೆ ಅರಿವಾಯ್ತಲ್ವ, ಅದು ಸಾರಿ ಅಂತ ಕೇಳೋದು. ಅದು ಅವಳು ಕರೆಕ್ಟಾಗಿ ಕಾರಣ ಕೊಟ್ಟಿಲ್ಲ. ಅವಳಿಗೆ ಅದು ಗೊತ್ತಾಯಿತು, ಓ ನಾನು ತಪ್ಪು ಮಾಡಿಬಿಟ್ಟೆ. ಸುದೀಪು ಅವರು ಹೇಳಿದ್ರು, ನೀನು ಮಾಡಿದೊಂದು ತಪ್ಪಿಂದ ಅವ್ರು ಹೊರಗಡೆ ಹೋದರೆ ನೀನೇ ಕಾರಣ ಅಂತ. ಅದೇನು ಮಾಡೋಕ್ಕಾಗಲ್ಲ. ಟೈಮು, ಆ ಗೇಮ್ ಪ್ಲೇ ಅವಳದ್ದು ಗೊತ್ತಿಲ್ಲದೆ ಈ ಅಶ್ವಿನಿ ಅವ್ರ ಗ್ರೂಪಿಗೆ ಬಂದಿದ್ದಕ್ಕೆ ಆ ಬಾಯಿ ಬಿಟ್ಬಿಡ್ಲು ಅವಳು ಅಷ್ಟೇ. ಅದು ಆ ಬುದ್ಧಿ ಬಂದುಬಿಡ್ತು ಆಟೋಮೆಟಿಕ್. ಅದೇ ತಿದ್ಕೊಂತಾಳೆ. ರಕ್ಷಿತಲ್ಲ 100% ತಿದ್ಕೊಂತಾಳೆ. ಆ ಥರ ಗೇಮ್ ಪ್ಲೇಯರೇ ಅವಳು. ಸರ್ ರಘು ಅಲ್ಲ ಒಳ್ಳೆ ಕಂಟೆಸ್ಟೆಂಟ್ ಸರ್. ಅವ್ರು ನೋಡಿ, ಹಿಂದೆ ಒಂದು ಹೊರಗಡೆ ಒಂದು ಮುಂದೆ ಒಂದು. ಅವ್ರಿಗೆ ಹೊಡೆಯೋಕೆ ಒಂದು ಚಾನ್ಸ್ ಕೊಡ್ರಿ, ಎಲ್ಲರೂ ತುಳ್ದಾಕ್ಬಿಡ್ತಾರೆ. ಪಾಪ ಅವ್ರ ಕೈಲಿ ಏನು ಮಾಡೋಕ್ಕಾಗ್ದಿರ ಅಲ್ಲಿ ಕಚ್ಕೊಂಡು ಬೇಡ್ಕೊಂಡು ಮಾಡಿಸ್ತಿದ್ದಾರೆ. ಅದ್ರಲ್ಲಿ ಗಿಲ್ಲಿ ಒಬ್ಬ. ನನಗೆ ಗಿಲ್ಲಿ ತುಂಬ ಇಷ್ಟ. ಗೋಳಿಕೊಳ್ಳೋದೇ ಗಿಲ್ಲಿನೇ. ರಘು ಅವ್ರನ್ನ ಎಲ್ಲರಿಗಿಂತ ಗೋಳಿಕೊಳ್ಳೋದೇ ಗಿಲ್ಲಿನೇ. ಏನಂದರೆ ಗಿಲ್ಲಿ ಸ್ವಲ್ಪ ಈ ತಮಾಷೆ ಬಿಟ್ಟು ಆಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಸರ್. ಪಕ್ಕ ವಿನ್ನಿಂಗ್ ಕ್ಯಾಂಡಿಡೇಟ್. ಚೆನ್ನಾಗೇ ಇದೆ ಸರ್, ನಿಜಾನೇ ಅಲ್ವಾ? ನಮಗೂ ಹಂಗೆ ಅನಿಸುತ್ತೆ. ಅವರಿಬ್ಬರು ನೋಡಿ ಎಷ್ಟು. ರಘು ಏನೇ ಆಗಲಿ ಗಿಲ್ಲಿನ ಬಿಟ್ಕೊಳ್ಳಲ್ಲ. ತುಂಬ ಕಾಟ ಕೊಡೋದೇ ಗಿಲ್ಲಿನೇ ರಘುಗೆ. ಆದರೂ ಗಿಲ್ಲಿ ನೋಡಿ, ರಘು ನೋಡಿದ್ದೀರಾ, ಗಿಲ್ಲಿಗೊಂದು. ಯಾಕಂದರೆ ಅವ್ನಿಗೆ ಗೊತ್ತು ಹೊರಗಡೆ ಒಂದು ಆಚೆ ಕಡೆ ಒಂದು ಏನಿಲ್ಲ. ಅವ್ನು ಹಿಂಗೆ ಬೆಳೆದಿದ್ದು, ಅವ್ನು ಹಿಂಗೆ ಮಾಡೋದು ಅಂತ ಅವ್ರಿಗೆ ಗೊತ್ತು. ಸರ್ ಸೂರಜ್ ಒಳ್ಳೆ ಕಂಟೆಂಟರು. ರಾಶಿಕಾಲ ಒಂದು ವೇಸ್ಟಿಗೆ ವೇಸ್ಟ್ ಸರ್. ಅವಳನ್ನೆಲ್ಲ ಯಾಕೆ ಇಕ್ಕಿದ್ದಾರೆ ಸರ್ ಅದೇ ಗೊತ್ತಿಲ್ಲ. ಮಲ್ಲಮ್ಮನ ಬದಲು ಅವಳನ್ನ ಕಳಿಸ್ಬೋದಿತ್ತು ಸರ್. ಅವಳು ಮಂಜಕ್ಕ ಹೋದ್ರಲ್ಲ, ಆವಾಗಲೇ ಅವಳನ್ನ ಕಳಿಸ್ಬಿಡ್ಬೇಕಿತ್ತು. ಮಂಜಕ್ಕ ಕೂಡ ಒಳ್ಳೆ ಪ್ಲೇಯರೇ. ಈ ರಿಷಾ, ರಾಶಿಕಾ, ಈ ಅಶ್ವಿನಿ, ಜಾನ್ವಿ ಯೂಸ್ಲೆಸ್ ಸರ್. ಧ್ರುವಂತು ಇವರೆಲ್ಲ ಯೂಸ್ಲೆಸ್ಸೇ. ರಿಷಾ ಗೌಡ ಬಂದ್ಬಿಟ್ಟು ಯಾವಾಗಲೂ ಅಳೋದು, ಇಲ್ಲ ಒಂದ್ಸತಿ ಅಗ್ಲೇಶ ಆಡೋದು, ಇದ್ರ ಬಗ್ಗೆ ಹುಟ್ಟು ನಾಟಕ. ಅವಳ ಜನ್ಮನೇ ನಾಟಕ ಅವಳದು. ಅವಳೇ ಹೇಳಿದಾರಲ್ಲ ಸರ್. ಇವಾಗ ನೋಡಿ ಕಾಕ್ರೋಚ್ ಹೋಗಿದ ತಕ್ಷಣ ಹೆಂಗತ್ತಲ್ಲು ಪಕ್ಕ ಅದೆಲ್ಲ ಡ್ರಾಮಾ ಸರ್. ಅದೆಲ್ಲ ಸುಮ್ಮನೆ ಅವಳು ಸುಳ್ಳು. ಅವಳಿಗೆ ಒಂದು ಒಳ್ಳೆ ಖುಷಿಯಾಗಿರ್ತಪ್ಪ ನಾನು ಹೋಗಿಲ್ವಲ್ಲ ಅಂತ ಅಷ್ಟೇ ಹೊರತು ಅವಳಿಗೆ ಅಯ್ಯೋ ಕಾಕ್ರೋಚ್ ಹೋಗ್ಬಿಟ್ರಲ್ಲ ಅನ್ನೋದೆಲ್ಲ ಏನಿಲ್ಲ ಸರ್. ಒಳ್ಳೆ ಪ್ಲೇಯರೇ ಸರ್. ಏನಂದರೆ ಸ್ವಲ್ಪ ಓಪನ್ ಅಪ್ ಆಗಬೇಕು. ಸೈಲೆಂಟಾಗೇ ಇರ್ತಾರೆ. ಸೈಲೆಂಟಾಗೇ ಇರ್ತಾರೆ ಅಂದರೆ ಒಳ್ಳೆ ಪ್ಲೇಯರ್ ಸರ್. ಧನುಷ್ ಒಳ್ಳೆ ಪ್ಲೇಯರ್, ಅಭಿ ಒಳ್ಳೆ ಪ್ಲೇಯರು, ಮತ್ತು ಯಾರು ಸ್ಪಂದನೂ ಒಳ್ಳೆ ಪ್ಲೇಯರೇ,
ಅವಳು ಕಾವ್ಯನೂ ಒಳ್ಳೆ ಪ್ಲೇಯರೇ. ಏನಂದರೆ ಇವರೆಲ್ಲ ಸ್ವಲ್ಪ ಹಿಂದೆ ಇವಾಗ ಗಿಲ್ಲಿದಾರ ಓಪನ್ ಆಗಿ ಹೇಳಲ್ಲ, ಏನಿದ್ರು ಮಕ್ಕೊಡ್ದಂಗೆ ಹೇಳಲ್ಲ, ಹೇಳಿದ್ರೆ ಎಲ್ಲಿ ಅವ್ರು ಬೇಜಾರು ಮಾಡ್ಕೊತಾರ ಅಂತ ಯೋಚನೆ ಮಾಡ್ತಾರೆ ಅಷ್ಟೇ. ಅಶ್ವಿನಿ ಅದು ಬಿಟ್ಟರೆ ರಕ್ಷಿತಾ ಸರ್, ರಕ್ಷಿತಾ. ಈ 5 ಜನದಲ್ಲಿ ಏನಂದರೆ ರಘುವಣ ಬರ್ಬೋದು ಅಂತ ನನಗೊಂದು ನಂಬಿಕೆ. ಸೂರಜ್ ಮೇಲೆಲ್ಲ ಇಲ್ಲ, ರಘುವಣ ಬರ್ಬೋದು ಅಂತ. ಗಿಲ್ಲಿನೇ ಸರ್, ಮತ್ತೆ ನಾವು ಗಿಲ್ಲಿ ಸಪೋರ್ಟ್. ಯಾರು ಗೆಲ್ತಾರೆ ಇಲ್ಲಿ? ರಘು ಇಲ್ಲ, ರಕ್ಷಿತಾ, ಧನು ಕೂಡ ಗೆಲ್ಲೋ ಚಾನ್ಸ್ ಇದೆ ಸರ್. 3 ಜನಕ್ಕೂ ಹಾಂ 3 ಜನಕ್ಕೂ ಚಾನ್ಸ್. ಈ ಮನೇಲಿ ಈಗ ಪ್ರೆಸೆಂಟ್ ಇರೋದಿಲ್ಲ, ಇವ್ರು ಇರಬಾರ್ದಿತ್ತು ಅಂದ್ರೆ ಯಾರು? ಅಶ್ವಿನಿನೇ ಸರ್, ಅಶ್ವಿನಿನೇ ಬರೋದು, ಬೇರೆ ಯಾರು ಬರಲ್ಲ. ಅಶ್ವಿನಿ ಜಾನ್ವಿ ಇವರಿಬ್ಬರಲ್ಲಿ ಒಬ್ರು ಇರಬಾರ್ದಿತ್ತು. ಇಷ್ಟು ದೂರ ಅವ್ರು ಬಂದಿರೋದೇ ದೊಡ್ಡ ವಿಷಯ. ಹೌದು ಸುದೀಪ್ ಸರ್, ಈ ಸಾಟರ್ಡೆ ಕ್ಲಾಸ್ ತಗೊಂಡಿದ್ದು ಹೇಗಿತ್ತು ಸರ್? ಅವ್ರು ದೊಡ್ಡ ಅಭಿಮಾನಿ ಸರ್, ಯಾವಾಗಲೂ ಸಖತ್ತಾಗೇ ಇರುತ್ತೆ. ಅವ್ರು ಏನಂದರೆ ಪಾಪ ಅವ್ರ ಕೈಯಲ್ಲಿ ಹೇಳ್ಕೊಳಕ್ಕಾಗ್ತಿಲ್ಲ, ಇದೇ ಕ್ಯಾಮ್ರೆಲ್ಲ ಆಫ್ ಮಾಡಿಬಿಟ್ರೆ ಕ್ಯಾಕಸ್ ಮಕ್ಕುಗಿತಾರೆ ಅವರಾದರೂ ಏನೇನೋ ಮಾಡಿ ಬುದ್ಧಿ ಹೇಳ್ತಾರೆ. ಎಲ್ಲಿ ಸರ್ ಕೇಳಿದ್ರು, ಮೊನ್ನೆ ಹೇಳಿದ್ರು, ನಿನ್ನೆ ಅದೇ ತಪ್ಪು ಮಾಡಿದ್ರಲ್ಲ ಸರ್. ಗುಚ್ಚಿಗುಚ್ಕೊಂತ ಮಾತಾಡಬೇಡ ಅಂದ್ರು, ತಿರ್ಗಾ ನಿನ್ನೆ ಅದೇ ತಪ್ಪನೇ ಮಾಡಿದ್ರು. ಈಗ ಸುದೀಪ್ ಸರ್ ಮೇಲೆ ಇನ್ನೊಂದು ಆರೋಪ ಕೇಳ್ಬರ್ತದೆ, ರಕ್ಷಿತ ಮೇಲೆ ಇರೋ ಟೋನು ಅಶ್ವಿನಿ ಮೇಡಮ್ ಮಾತಾಡೋದು ಬರಲ್ಲ ಅಂತ. ಸರ್ ವಯಸ್ಸು ಡಿಫ್ರೆನ್ಸ್ ಅಲ್ವಾ ಸರ್? ರಕ್ಷಿತಾಗೆ ತಂಗಿ ಅವರು ಒಂಥರ ಮಗಳು ಥರ ಹೇಳ್ಬೋದು, ಹಿಂಗೆ ಮಾಡಬೇಡ ಕಣೆ ಅಂತ. ಆದರೆ ಅಶ್ವಿನಿಗೆ ಹಂಗೆ ಹೇಳೋಕ್ಕಾಗಲ್ವಲ್ಲ ಸರ್. ಅವರು ಒಂದೇ ಏಜ್ ಲೆಕ್ಕ ಬರುತ್ತೆ, ಅವ್ರು ಕೊಡಬೇಕಾಗಿರೋ ರೆಸ್ಪೆಕ್ಟ್ ಕೊಡಲೇಬೇಕಲ್ವ? ಹಂಗಿದ್ದಿದ್ರೆ ಸರ್, ಹಂಗಿದ್ದಿದ್ರೆ ಈ ಎಸ್ ಕ್ಯಾಟಗರಿ ಅಂತ ಅವ್ರು ಹೇಳಿದ್ರು ನೋಡಿ, ಯಾರು ಅಶ್ವಿನಿ ಅವ್ರು ರಕ್ಷಿತಾಗೆ ಆ ಮಾತೇ ಎತ್ತಿರ್ಲಿಲ್ಲ ಸುದೀಪ್ ಅವರು. ಹಂಗೆ ಹೇಳಿದ್ದು ಅವ್ರು ಯಾವಾಗ ಎಸ್ ಕ್ಯಾಟಗರಿ ಮಾತು ಎತ್ತಿದ್ರು ಅವತ್ತೇ ಅವ್ರು ಕರೆಸಿ ಕೇಳಿದ್ರು ಅದನ್ನು. ಆ ಥರ ಎಲ್ಲ ಈ ಡಬಲ್ ಗೇಮ್ ಮಾತಾಡೋದೇ ಇಲ್ಲ ಸರ್. ನಾವೆಷ್ಟು ಸೀಸನ್ 1 ವಿಜಯ್ ರಾಘವೇಂದ್ರ ಅವಾಗಿಂದನೂ ನಾವು ಇವಾಗವರೆಗೂ ನೋಡ್ತಾ ಇದ್ದೀವಿ. ಆ ಥರ ಎಲ್ಲ ಸುದೀಪ್ ಅವ್ರಂಗೆ ಮಾಡಿ ನಾವು ಯಾವತ್ತೂ ನೋಡೇ ಇಲ್ಲ ಸರ್. ಹೌದು ಅದೇ ರಕ್ಷಿತಾನೇ, ಮೇ ಬಿ ಹಂಗೆ ಲೇಡೀಸಲ್ಲಿ ಗೆದ್ದರೆ ರಕ್ಷಿತಾ ಗೆಲ್ಬಹುದು. ಹಾಂ ಇದೆ ಸರ್, ಖಂಡಿತ ಇದೆ, 100% ಇದೆ. ಹುಚ್ಚ ವೆಂಕಟ್ ಸೀಸನ್ ಸರ್, ನಾವೆಲ್ಲ ಅವ್ರ ಫ್ಯಾನ್. ಆ ಸೀಸನ್ನೇ ನಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್. ಯಾರು ಹುಚ್ಚ ವೆಂಕಟ್ ಅವರು, ಪ್ರಥಮ್ ಅವರೆಲ್ಲ ಇದ್ರಲ್ಲ, ಆ ಸೀಸನ್ ತುಂಬ ಇಷ್ಟ ಸರ್. ಇಲ್ಲ ಪ್ರಥಮ್ ಸೀಸನ್ ಹುಚ್ಚ ವೆಂಕಟ್ ಅಲ್ಲ ಸರ್, ಹುಚ್ಚ ವೆಂಕಟ್ ನೆಕ್ಸ್ಟ್ ಸೀಸನ್ ಪ್ರಥಮು. ಇಲ್ಲ ಅದು ಸುಮ್ಮನೆ ಮನೆಗೆ ಬಂದಿದ್ರು ಅವರು, ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆವಾಗ ಸುಮ್ಮನೆ ವಿಸಿಟ್ ಕೊಟ್ಟಾಗ ಅವನೇನೋ ಮಾತಾಡ್ತಾ ಇರ್ತಾನೆ ಅಂತ ಹೊಡೆದಿದ್ರು. ಆದರೆ ಪ್ರಥಮ್ ಸೀಸನ್ ಬೇರೆ, ಹುಚ್ಚ ವೆಂಕಟ್ ಸೀಸನ್ ಬೇರೆ. ಹುಚ್ಚ ವೆಂಕಟ್ ಸೀಸನಲ್ಲಿ ಬಂದ್ಬಿಟ್ಟು ಚಂದನು ಇವರೆಲ್ಲ ಇದ್ರು, ಶ್ರುತಿ ಗೆದ್ರು. ಶ್ರುತಿ ಆ ಸೀಸನ್ನೇ ಫಸ್ಟ್ ಲೇಡೀಸ್ ವಿನ್ ಆಗಿದ್ದು. ಪ್ರಥಮ್ ಸೀಸನ್ ನೆಕ್ಸ್ಟ್ ಸೀಸನ್. ನಿನ್ನೆ ಒಂದು ಇಶ್ಯೂ ಆಗಿದೆ, ಏನು ಅಂದ್ರೆ ಮೊನ್ನೆ ರಿಷಾದ್ ಬಟ್ಟೆ ಹೋಗೋದಲ್ಲ ಸರ್, ಅದಕ್ಕೆ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರ ಮೇಲೆ. ಸರ್ ಯೂಸ್ಲೆಸ್ ಸರ್ ಇದು. ಗೊತ್ತು ಗಿಲ್ಲಿ ಆಟ ಬಗ್ಗೆ, ಇಲ್ಲಾಂದ್ರೆ ಒಂದ್ಸತಿ ಎಲ್ಲ ಎಪಿಸೋಡ್ ನೋಡೋಕೆ ಹೇಳ್ರಿ. ಅವ್ನು ಇರೋದೇ ಹಿಂಗೆ, ಅವ್ನು ಮಾಡೋದೇ ಹಿಂಗೆ. ಇವ್ರು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅವ್ನು ಚೇಂಜ್ ಆಗ್ತಾನೆ ಅನ್ನೋ ರೀಸನೇ ಇಲ್ಲ ಸರ್. ಅದೆಲ್ಲ ಸುಳ್ಳು ಸರ್. ಯಾಕಂದರೆ ಎಲ್ಲ ಗೊತ್ತಿರೋರ ಮುಂದೆಲ್ಲ ಹಿಂಗೆ ಕಂಪ್ಲೇಂಟ್ ಕೊಟ್ಟರೆ ಯಾರು ನಂಬ್ತಾರೆ ಸರ್? ಬಟ್ಟೆ ಹೊರಗಡೆ ಹಾಕೋದು ಒಂದು ದೊಡ್ಡದು ಅಫೆನ್ಸ್ ಸರ್. ಹಂಗಂದ್ರೆ ಅವ್ಳು ಹೊಡೆದಿದ್ದ ಅಫೆನ್ಸ್ ಅಲ್ವಾ? ಚಾನ್ಸ್ ಹಂಗಂದ್ರೆ ಗಂಡಸ್ರೆಲ್ಲ ಸೇರಿ ಅವಳು ಕಂಪ್ಲೇಂಟ್ ಕೊಡ್ಬೋದಲ್ವಾ? ನೀನು ಹೆಂಗಮ್ಮ ಒಂದು ಗಂಡನ ಮೇಲೆ ಕೈ ಇರ್ತದೆ ಅಂತ. ಅದೆಲ್ಲ ಸುಮ್ಮನೆ ಸರ್, ಏನೋ ಒಂದು ಮಾಡ್ಬೇಕಂತ ಮಾಡೋದು ಅಷ್ಟೇ ಹೊರತು ಅದೆಲ್ಲ ಸುಮ್ಮನೆ ನಡೆಯಲ್ಲ ಸರ್. ಅವಳು ರಿಷಾಲ ಒಂದು ಪ್ಲೇಯರಾ ಸರ್? ಲಾಯಕ್ಕೆ ಇಲ್ಲ ಸರ್ ಆಟ ಆಡೋಕ್ಕೆ ಅವರೆಲ್ಲ. ಥ್ಯಾಂಕ್ಸ್ ಸರ್.